ಮುನಿಯಪ್ಪಗೆ ರಾಹುಲ್ ಗಾಂಧಿ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೆಎಚ್ ಮುನಿಯಪ್ಪಗೆ ರಾಹುಲ್ ಗಾಂಧಿ ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. ರಾಹುಲ್ ಗಾಂಧಿ ಬಗ್ಗೆ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ನನ್ನ ಬಳಿ ಮಾತಾಡಿದ್ರು. ನಾನು 2 ಕ್ಷೇತ್ರ ಗೆಲ್ಲಿಸಿಕೊಂಡು ಬರಲು ಆದೇಶ ಇದೆ. ಕೋಲಾರ ಚಿಕ್ಕಬಳ್ಳಾಪುರ 2 ಗೆಲ್ತೀವಿ. ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ನೀಡಿರುವಂತದ್ದು. ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಮಾತನಾಡಿದ್ದೀನಿ, ನನ್ನ ಬಳಿ ಅವರು ಮಾತನಾಡಿದ್ರು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದು ಬೀಗೋಕೆ ಗೆದ್ದೇ ಗೆಲ್ತೀವಿ 2 ಕ್ಷೇತ್ರವನ್ನ ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯೊಂದನ್ನು ನೀಡಿದ್ರು. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ಮಂಡ್ಯದ ಸಮಾವೇಶದಲ್ಲಿ ಭಾಗಿಯಾಗಿ ಮತಯಾಚನೆಯನ್ನ ಮಾಡಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಕೆಎಚ್ ಮುನಿಯಪ್ಪ ಜೊತೆ ಮಾತನಾಡಿದ್ದಾರೆ. ನನ್ನ ಜೊತೆ ಅವರು ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳನ್ನ ಗೆದ್ದು ಬೀಗೋಕೆ ಅವರು ನನಗೆ ಸಾಥನ ನೀಡಿದ್ದಾರೆ. ಅಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ನೀಡಿರುವಂಥದ್ದು. ಅದೇ ರೀತಿಯಾಗಿ ಕೋಲಾರದಲ್ಲಿ ಜೆಡಿಎಸ್ ಕೂಡ ಭರ್ಜರಿ ಪ್ರಚಾರದಲ್ಲಿ ಮುನ್ನುಗ್ಗಿತ್ತು. ಅದೇ ರೀತಿಯಾಗಿ ಕೋಲಾರದಲ್ಲಿ ಮತಯಾಚನೆಯನ್ನ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ಅಬ್ಬರದ ಪ್ರಚಾರಗಳನ್ನ ಮಾಡ್ತಾ ಇತ್ತು. ಅದೇ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಸಹ ಸಾಕಷ್ಟು ರೀತಿಯಾದಂಥ ಮತಯಾಚನೆಗಳಿಗೆ ಪಕ್ಷಗಳು ಪ್ರಯತ್ನಗಳನ್ನ ನಡೆಸಿದ್ರು. ಪವನ್ ಕಲ್ಯಾಣ್ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡಿದ್ರು, ತೆಲುಗು ಮತಗಳನ್ನ ಸೆಳೆಯೋಕೆ. ಹೀಗಾಗಿ ಸಾಕಷ್ಟು ಪಕ್ಷಗಳು ಒಂದು ಅಬ್ಬರದ ಪ್ರಚಾರದಲ್ಲಿ ಮುನ್ನುಗ್ಗಿದಂಥ ಸಂದರ್ಭದಲ್ಲೇ ಕೆಎಚ್ ಮುನಿಯಪ್ಪ ಕೂಡ ಈ ಸ್ಟೇಟ್ಮೆಂಟ್ ಅನ್ನ ನೀಡಿರುವಂಥದ್ದು. ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಮಾತನಾಡಿದ್ದೇನೆ. ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೇವೆ. ಈ ಕುರಿತಾಗಿ ರಾಹುಲ್ ಅವರ ಸಾಥ್ ಕೂಡ ನನಗೆ ನೀಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮುನಿಯಪ್ಪ ಹೇಳಿಕೆಯನ್ನ ನೀಡಿದ್ದಾರೆ.